ಧರ್ಮ ಬಗ್ಗೆ ಬಂತು ಅಂತ ಹೇಳಿದ್ರೆ ಅವರಾಗ ಅವರು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಕಿತ್ಲಾಡ್ಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡೆ ಅವ್ರು ಮಾಡಿರೋದು, ಆಂತರಿಕವಾಗಿ ಅವ್ರು ಮಾಡಿರೋದು, ಬೇಕು ಅಂತಾನೆ ಮಾಡಿರೋದು ಸರ್. ಹಂಗಿತ್ತು ಅಂದರೆ ಎಲ್ಲರನ್ನೂ ಸಾಯಿಸ್ಬಿಡ್ಬೇಕಾಯ್ತು. ಬರೀ ಹಿಂದೂಸ್ ಮಾತ್ರನೇ ಸಾಯಿಸಿದ್ರು. ತಪ್ಪು ಸರ್, ಯಾರೇ ಸತ್ರು ಸರ್, ಎಲ್ಲ ಮಕ್ಕಳೇನೆ, ಎಲ್ಲ ಜೋಡಿ ಚಿಕ್ಕ ಹುಡುಗರು ಸತ್ತಿರೋದು, ಬಡವ್ರ ಮಕ್ಕಳು ಸತ್ತಿರೋದು, ದೊಡ್ಡವ್ರ ಮಕ್ಕಳು ಯಾರೂ ಸತ್ತಿಲ್ಲ, ಆರಾಮಾಗಿದ್ದಾರೆ, ರಾಜಕೀಯ ಮಾಡ್ಕೊಂಡು ಆರಾಮಾಗಿದ್ದಾರೆ. ಪಾಕಿಸ್ತಾನ ಅವ್ರಿಗೆ ನನ್ನ ಅನಿಸಿಕೆ ಪ್ರಕಾರ ಒಂದು 2 ಅವರಲ್ಲ 3 ಅವರಲ್ಲ ಅವ್ರನ್ನ ಮುಗಿಸೇ ಬಿಡ್ಬೋದು ಸರ್. ಧರ್ಮ ಎಲ್ಲ ಇಲ್ಲ ನಮ್ಮ ಬೆಂಗಳೂರಲ್ಲಿ, ಧರ್ಮ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಹಂಗಂತಂದಮೇಲೆ ಅವರು ಜಾತಿ ಭೇದ ಭಾವ ಮಾಡಿದ್ಮೇಲೆ ನಾವು ಬಿಡೋಕ್ಕಾಗುತ್ತಾ ಹೇಳಿ? ನಮಗೂ ಹೌದು, ತೀರಿಸಲೇಬೇಕಾಗುತ್ತೆ, ಪ್ರತೀಕಾರ ತೀರಿಸಲೇಬೇಕಾಗುತ್ತೆ. ಪಾಕಿಸ್ತಾನ ಅವ್ರನ್ನ ದಾರಿಗೆ ತರಲೇಬೇಕಾಗುತ್ತೆ. ಸರ್, ಇವಾಗ ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸರ್. ಪಾಕಿಸ್ತಾನ ಸ್ವತಃ ಕಾಲು ಕೇರ್ಕೊಂಡು ಆಲ್ರೆಡಿ ಜಗಳಕ್ಕೆ ಇಳಿದಾಗಿದೆ. ಇದನ್ನು ಎದುರಿಸೋ ತಾಕತ್ತು ಭಾರತಕ್ಕೆ ಇದೆಯಾ ಅಂತ ಹೇಳಿ? ಸರ್ 100% ಇದೆ ಸರ್. ನಾವೆಲ್ಲರೂ ಒಂದಾಗ್ಬಿಟ್ಟು ನಾವು ಮಾಡಿದ್ರೆ ಆಗುತ್ತೆ, ಯಾಕಾಗಲ್ಲ? ನಮ್ಮ ಹತ್ರ ಇಲ್ದಿರೋ ವೆಪನ್ಸಾ? ಯೋಚನೆ ಮಾಡಿ. ಅವ್ರಿಗೆಲ್ಲ ಸರ್ ನಾವು ನಿಜ ಹೇಳಬೇಕು ಅಂದರೆ ಪಾಕಿಸ್ತಾನ ಅವ್ರಿಗೆ ನನ್ನ ಅನಿಸಿಕೆ ಪ್ರಕಾರ ಒಂದು 2 ಅವರಲ್ಲ 3 ಅವರಲ್ಲ ಅವ್ರನ್ನ ಮುಗಿಸೇ ಬಿಡ್ಬೋದು ಸರ್, ಮುಗಿಸೇ ಬಿಡ್ಬಿಡೋದು. ಅಷ್ಟು ಸಾಮಾನ್ಯ ಇಲ್ಲ ಸರ್. ಆಮೇಲೆ ನಮಗೆ ನಮ್ಮ ದೇಶ ಯಾವ ಥರ ಇದೆ ಅಂತ ಹೇಳಿದ್ರೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನಾವು ಕೆರ್ಕೊಂಡು ನಾವು ಜಗಳಕ್ಕೆ ಹೋಗಿಲ್ಲ, ಅವರಾಗ ಅವ್ರು ಬಂದಿರೋದು. ಪ್ಲಸ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ನಾವು ಅಣ್ಣ ತಮ್ಮದಿರಾಗಿ ಇದ್ದೀರಿ, ಮುಸ್ಲಿಮ್ಸು ನಾವು ಪ್ರತಿಯೊಬ್ಬರು ಅಣ್ಣ ತಮ್ಮದಿರಾಗಿದ್ದೀರಿ. ಇದು ಬೇಕು ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿ ನಮ್ಮಲ್ಲೇ ಗೊಂದಲ ತೊಗೊಂಬಂದು ಇಕ್ಬಿಟ್ಟು ಮಾಡೋಕ್ಕೆ ಇವರು ಸಂಚಿಕೆ ಮಾಡಿದ್ದಾರೆ. ಹಂಗಾಗ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ನಾವು ಭಾರತೀಯರು ಎಲ್ಲ ಒಂದಾಗ್ಬಿಟ್ಟು ನಾವು ನಿಂತುಬಿಟ್ಟು ನಾವು ಮಾಡಲೇಬೇಕು ಸರ್, ಯುದ್ಧ ಮಾಡಲೇಬೇಕು, 100% ಮಾಡಲೇಬೇಕು ಸರ್. ಇವಾಗ ಅಲ್ಲಿ ಉಗ್ರ ದಾಳಿ ನಡೆದಾಗ ಸರ್, ಅವರು 26 ಜನರ ಹತ್ಯೆ ಮಾಡಬೇಕಾದ್ರೆ ಧರ್ಮ ಕೇಳಿ ಹತ್ಯೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹೌದು, ಏನು ಹೇಳ್ತಿರ್ತಾವೆ ಸರ್? ಅದು ನೋಡಿ, ಅದೇ ನಾನು ಹೇಳ್ತಿರೋದು, ಇಲ್ಲಿ ಧರ್ಮ ಬಗ್ಗೆ ಬಂತು ಅಂತ ಹೇಳಿದ್ರೆ ಅವರಾಗ ಅವರು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಕಿತ್ಲಾಡ್ಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡೆ ಅವ್ರು ಮಾಡಿರೋದು, ಆಂತರಿಕವಾಗಿ ಅವ್ರು ಮಾಡಿರೋದು, ಬೇಕು ಅಂತಾನೆ ಮಾಡಿರೋದು ಸರ್. ಹಂಗಿತ್ತು ಅಂದರೆ ಎಲ್ಲರನ್ನೂ ಸಾಯಿಸ್ಬಿಡ್ಬೇಕಾಯ್ತು. ಬರೀ ಹಿಂದೂಸ್ ಮಾತ್ರನೇ ಸಾಯಿಸಿದ್ರು? ಅರ್ಥ ಮಾಡ್ಕೊಳ್ಳಿ. ಅವರು ಬೇಕು ಅಂತ ಹೇಳ್ಬಿಟ್ಟು ಹಂಗಂದರೆ ಇಲ್ಲಿರೋ ಮುಸ್ಲಿಮ್ಸ್ ಅವ್ರು ಸಪೋರ್ಟ್ ಮಾಡಬೇಕು ಅಂತನಾ ಅವ್ರ ಇಂಟೆನ್ಷನು? ಹಂಗ್ಯಾರೋ ಇರಲ್ಲ ಸರ್, ಇರ್ತಾರೆ ಕೆಲವ್ರು, ಯಾರೋ ಇರ್ತಾರೆ, ಇಲ್ಲ ಅಂತ ನಾನು ಹೇಳ್ತಲ್ಲ. ಬಟ್ ಅವರು ಇದೆಲ್ಲ ವೀಡಿಯೋ ನೋಡಿಕೊಂಡು ನಮ್ಗೆ ಏನು ಅನ್ಯಾಯ ಆಗಿದೆ ಅಂತೆಲ್ಲ ನೋಡ್ಕೊಂಡು ಅವರು ತಿದ್ಕೊಬೇಕು. ಯಾರೋ ಇಲ್ಲಿರೋ ಮುಸ್ಲಿಮ್ಸು ಕೆಲವರು ಇಲ್ಲ ನಾನು ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಅದು ಹಂಗೆ ಮಾಡಬಾರ್ದು. ಯಾಕಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿದ್ದೇ ಊಟ ತಿಂದು ಇಲ್ಲಿದ್ದೇ ಗಾಡಿ ತೊಗೊಂಡು ಅವ್ರು ಸಪೋರ್ಟ್ ಮಾಡ್ತೀನಿ ಅಂದರೆ ಏನರ್ಥ? ಅರ್ಥ ಆಯ್ತು? ಹಂಗಾಗ್ಬಿಟ್ಟು ನಾನೇನು ಹೇಳ್ತೀನಿ, ಈ ವಿಡಿಯೋ ಪ್ರತಿಯೊಂದು ನೋಡ್ತಾ ಇದ್ದರೆ ಅವರು ನಾವು ನಮ್ಮ ಬರೀ ಮುಸ್ಲಿಮ್ಸ್ನ ಅವ್ರನ್ನ ಟಾರ್ಗೆಟ್ ಮಾಡಿಲ್ಲ, ಬರೀ ಹಿಂದೂಸ್ನ ಟಾರ್ಗೆಟ್ ಮಾಡಿದ್ದಾರೆ. ಯಾಕೆ ಹಂಗೆ ಮಾಡಿದ್ರು? ನಮ್ಮಲ್ಲಿ ಜಗಳ ತೊಗೊಂಬಂದಿಟ್ಟಾಗ ಮಾತ್ರನೇ ಅವ್ರು ಮಾಡಿರೋದು ಸರ್. ಪ್ಲಸ್ ಅದಕ್ಕೆ ನಾನೇನು ಹೇಳ್ತಾ ಇರೋದು, ಎಲ್ಲರೂ ಹಿಂದೂ ಇರಲಿ, ಮುಸ್ಲಿಮ್ಸ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಪ್ರತಿಯೊಬ್ಬರೂ ಕೈ ಜೋಡಿಸ್ಬಿಟ್ಟು ಅವ್ರ ಮೇಲೆ ನಾವು ಮಾಡಲೇಬೇಕು ಸರ್, ತೀರಿಸಲೇಬೇಕು ಸರ್. ಇದಂತೂ ಸತ್ಯ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಜರುಗಬಾರ್ದು ಸರ್. ನಮ್ಮ ದೇಶದೊಂದು ನೇತೃತ್ವ ನಿಮ್ಗೊಂದು ವಿಶ್ವಾಸ ಇದೆಯಾ ಸರ್ ಪಾಕಿಸ್ತಾನದ ಮೇಲೆ? ಸರ್ 100% ಇದೆ ಸರ್, 100 ಅಲ್ಲ 1000% ಇದೆ. ನರೇಂದ್ರ ಮೋದಿ 100% ಇದೆ ಸರ್. ನರೇಂದ್ರ ಮೋದಿ ಅವ್ರದ್ದು ಆ ಲೆವೆಲ್ಲೇ ಬೇರೆ ಇದೆ ಸರ್. ಇಡೀ ದೇಶದಲ್ಲಿ ಅವ್ರಿಗೆ ಹೆಸರುವಾಸಿ, ಅವ್ರು ಯಾವ ಥರ ಇದ್ದಾರೆ ಏನು ಅಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ ಗೊತ್ತು ಸರ್. ಹಂಗಿರೋದಕ್ಕೆ ಪ್ರತಿಯೊಬ್ಬರೂ ಎಲ್ಲ ದೇಶದವರು ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಎಲ್ಲರೂ ಸರ್. ನನ್ನ ಪ್ರಕಾರ ಇವಾಗ 12 ಕಂಟ್ರಿಗಳು ಬಂದ್ಬಿಟ್ಟು 12 ದೇಶಗಳು ಬಂದ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತಿದೆ ಇವಾಗಕ್ಕೆ. ಹಂಗಾಗ್ಬಿಟ್ಟು ಅವ್ರಿಗೆ ಯಾರೂ ಇಲ್ಲ, ಯಾರೋ ಒಬ್ಬರೋ ಅಂಥವ್ರು ಇರ್ತಾರೆ. ಚೀನಾ ಇನ್ನೂ ಹೇಳಿಲ್ಲ ಸರ್, ಚೀನಾ ಅವರು 50-50 ಅಷ್ಟೇ. ಅರ್ಥ ಆಯ್ತಾ? ಚೀನಾ ಅವರು ಯಾವ ಥರ ಅಂತ ಹೇಳಿದ್ರೆ ಅವ್ರಿಗೆ ಏನಾನ ಅಲ್ಲಿ ಕೆಲಸ ಲಾಭ ಇದ್ದರೆ ಮಾತ್ರನೇ ಅವರು ಚೀನಾ ಅವ್ರು ಸಪೋರ್ಟ್ ಮಾಡೋದು. ಅವರು ಮನುಷ್ಯತ್ವಕ್ಕೆ ಅವ್ರ ಬೆಲೆ ಇಲ್ಲ, ಅವ್ರ ಹತ್ರ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ. ಅವ್ರಿಗೆ ಏನಾರು ಲಾಭ ಆಗುತ್ತೆ ಅವ್ರ ದೇಶಕ್ಕೆ ಅಂದರೆ ಮಾತ್ರನೇ ಅವ್ರು ಸಪೋರ್ಟ್ ಮಾಡ್ತಾರೆ. ಬಟ್ ನಮ್ಮ ಇಂಡಿಯಾ ಅವರೆಲ್ಲ ಒಂದಾಗಿ ನಿಂತುಬಿಟ್ಟು ಇದ್ರಿಗೆ ಎದುರಿಸಲೇಬೇಕು ಸರ್. ಸರ್, ಒಂದು ರಾಜ್ಯದ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹೇಗಿದೆ? ಮಂಗಳೂರಲ್ಲಿ ಒಂದು 2 ದಿನ ಹಿಂದೆ ಒಂದು ಹತ್ಯೆ ನಡೆಯುತ್ತೆ, ಸರ್. ಅದು ಬಂದ್ಬಿಟ್ಟು ಅದೇ ಸರ್, ಈ ಥರ ಏನೋ ಸಂಚಿಕೆ ಮಾಡಿರ್ತಾರೆ. ನಾವು ಹಂಗಂತ ಹೇಳ್ಬಿಟ್ಟು ಇಲ್ಲಿ ಕಾಂಗ್ರೆಸ್ಸು BJP ಅಂತ ನಾವು ಮಾತಾಡಬಾರ್ದು ಸರ್. ರಾಜ್ಯದಲ್ಲಿ ಕಾಂಗ್ರೆಸ್ಸು BJP ಅಂತ ಮಾತಾಡಬಾರ್ದು ಸರ್. ನೋಡಿ, ಇಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಇದೆ, ಬೇರೆ ಪಕ್ಕದ ಸ್ಟೇಟಲ್ಲೂ ಕಾಂಗ್ರೆಸ್ ಇದೆ, ಆ ಕಡೆ BJP ಇದೆ. ಹಿಂಗೆಲ್ಲ ಇದ್ದವಾಗೆ ನಾವು ಕಿತ್ಲಾಡಬಾರ್ದು ಸರ್. ಇದರಲ್ಲಿ ನಾವು ಕಿತ್ಲಾಡ್ರೆ ಬೇರೆಯವ್ರಿಗೆ ಲಾಭ. ಅರ್ಥ ಆಯ್ತಾ? ಹೊರಗಿನವ್ರಿಗೆ ಲಾಭ. ಹಂಗಾಗ್ಬಿಟ್ಟು ನಾವು ಕಿತ್ಲಾಡಬಾರ್ದು. ನಾವೆಲ್ಲ ಒಂದಾಗಿದ್ದು ನಾವು ಫೈಟ್ ಮಾಡಬೇಕು ಸರ್. ದೇಶಕ್ಕೋಸ್ಕರ ನಾವು ನಿಲ್ಲಬೇಕು. ನಾವು ಇಲ್ಲಿ ವೈಯಕ್ತಿಕವಾಗಿ ನಾವು ಮಾತಾಡ್ತಲ್ಲ, ಇಡೀ ದೇಶಕ್ಕೋಸ್ಕರ ನಾನು ಮಾತಾಡ್ತಾ ಇರೋದು. ಇಡೀ ದೇಶಕ್ಕೋಸ್ಕರನೇ ಮಾತಾಡಿ ನಾವು ನಿಲ್ಲಬೇಕು ಸರ್. ದೇಶದ ರಕ್ಷಣೆ ಪ್ರತಿಯೊಬ್ಬ ಮನುಷ್ಯನಿಗೂ ಸರ್, ಪ್ರತಿಯೊಬ್ಬ ಭಾರತೀಯ ಇಲ್ಲಿರೋ ಪ್ರಜೆಗಳಿಗೆ ಅವ್ರ ಹಕ್ಕು ಸರ್.
ಅವರು ಧರ್ಮ, ಅವ್ರ ಕರ್ತವ್ಯ, ಅವ್ರ ನಿಷ್ಠೆಯಿಂದ ನಿಲ್ಲೇಬೇಕು, ಎದುರಿಸಲೇಬೇಕು ಸರ್. ಇಂಡಿಯಾ ಪಾಕಿಸ್ತಾನ ಯುದ್ಧದ ಬಗ್ಗೆ ತಾವು ಏನು ಹೇಳಕ್ಕೆ ಇಚ್ಛೆಪಡ್ತೀರಿ ಸರ್ ಅದು ಭಾರಿ ದುರಾದೃಷ್ಟಕರ. ಆ ಥರ ಆಗಬಾರ್ದಿತ್ತು, ಆಗಿದೆ ದಯವಿಟ್ಟು. ಬಟ್ ಏನಂದರೆ ಅದಕ್ಕೆ ಪ್ರತೀಕಾರ ತೀರಿಸಲೇಬೇಕು. ಯಾಕೆ ಒಂದು 20-28 ಜನ ಸತ್ತೋಗಿದ್ದಾರೆ ಅಮಾಯಕರು, ಪಾಪ ಬದುಕು ಬಾಳ್ಬೇಕಾದ್ರು ಅವ್ರಿಗೊಂದು ನ್ಯಾಯ ಬೇಕು. ಅದಕ್ಕೋರ ಒಂದು ವಾರ ಆಗಲೇಬೇಕಾಗುತ್ತೆ ಸರ್. ಅದರಲ್ಲೂ ಅಲ್ಲ, ಅಲ್ಲಿ ಭಯೋತ್ಪಾದಕರಿಗೆ ಇವ್ರಿಗೆ ಮಾತ್ರ, ಎಲ್ಲ ಮುಸ್ಲಿಮ್ಸ್ ಎಲ್ಲ ಒಳ್ಳೆಯವರಿದ್ದಾರೆ, ಅಣ್ಣ ತಮ್ಮದಿರಲಿದ್ದಾರೆ, ಅದ್ರ ಬಗ್ಗೆ ಅಲ್ಲ. ಬಟ್ ಆ ಕೃತ್ಯ ಮಾಡಿದವ್ರಿಗೆ ಮಾತ್ರ ದಯವಿಟ್ಟು ಪ್ರತೀಕಾರ ಮಾಡಲೇಬೇಕು ಸರ್, ಅಷ್ಟೇ. ಇನ್ನೇನು ಅಭಿಪ್ರಾಯ. ಧರ್ಮ ಕೇಳಿ ಕೊಂದಿದ್ದಾರೆ ಸರ್ 26 ಹಿಂದೂಗಳ. ಧರ್ಮ ಕೇಳ್ಕೊಂತಿದ್ದಾರೆ ಅಂತ ಕೇಳಿರೋದು ಸುಳ್ಳು ಅಂತಾರೆ. ಅದು ನೋಡಿರೋರು ಯಾರೆಲ್ಲ ಹೇಳಿರಲ್ಲ. ಅದು ಇವ್ರು ರಾಜಕೀಯದ ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಆ ಥರ ಹೇಳ್ತಿರ್ಬೋದು. ಧರ್ಮ ಕೇಳ್ಕೊಂಡ್ರು ಅಂತ ಅದೆಲ್ಲೋ ಒಂದು ಇದು ಸಿಕ್ಕಿಲ್ಲ. ಅದು ನಿಜನ ಸುಳ್ಳೋ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ಏನಂದರೆ ಅದು ಪ್ರತೀಕಾರ ತೀರಿಸ್ಕೊ, ಯಾಕೆ ಅಮಾಯಕರು ಬಲಿಯಾಗಿದ್ದಾರೆ, ಅವ್ರಿಗೊಂದು ನ್ಯಾಯ ಸಿಗಬೇಕು ಅಷ್ಟೇ. ಯುದ್ಧ ಆಗಬೇಕಂತ ಆದರೂ ಒಳ್ಳೆಯದು, ಆಗ್ದಲೇ ಆ ರೀತಿ ಬೇರೆ ಪರಿಹಾರ ಹುಡುಕಿದ್ರೂ ಒಳ್ಳೆಯದೇ. ಬಟ್ ಯುದ್ಧ ಆದಮೇಲೆ ತೀರಿಸ್ಬೇಕು, ಒಳ್ಳೇದು. ಅದು ಯಾವ ರೀತಿ ಇಲ್ಲಾರು ಒಳ್ಳೆ ರೀತಿಲ್ಲ ತೀರಿಸ್ಬೋದು, ಇಲ್ಲ ಈ ವಾರ ಆಗಿ ನಡೆಸೋದು ಬೇಕಾದ್ರೆ ತೀರಿಸ್ಬೋದು ಅಷ್ಟೇ. 4 ದಿನ ಹಿಂದೆ ಒಂದು ಮಂಗಳೂರಲ್ಲಿ ಒಂದು ಹತ್ಯೆ ಆಯ್ತು ಸರ್. ತಾವು ರಾಜ್ಯದ ಪ್ರಜೆಯಾಗಿ ಏನು ಹೇಳ್ತೀರಿ ಇದಕ್ಕೆ? ಸರ್ ಅದು ಅಂದರೆ ಏನಾಗುತ್ತೆ ಕಾನೂನು ವ್ಯವಸ್ಥೆ ಸರ್. ಈಗ ಎಲ್ಲೋ ಬಂದು ಒಬ್ಬ ಓಡಿಸಾಕ ಕಾನೂನು ಏನು ಮಾಡೋಕ್ಕಾಗಲ್ಲ ಸರ್. ಎಲ್ಲ ಕಡೆ ಕೂತ್ಕೊಂಡು ಕಾನೂನು ಏನು ಮಾಡಲ್ಲ. ಇವ್ರು ಅದಕ್ಕೆ ಏನಾಗುತ್ತೆ ಅಂದರೆ ನೋಡಿ, ಮೊನ್ನೆ ಫಾಜಿಲ್ ಸಾಯಿಸಿದ್ರು ಅಲ್ವಾ, ಫಾಜಿಲ್ ಕಡೆಯವ್ರು ಬಂದು ಇವ್ರನ್ನ ಸಾಯಿಸಿದ್ರು. ಅದಕ್ಕಿಂತ ಪ್ರವೀಣ್ ನೆಟ್ಟಾರ್ ಸಾಯಿಸಿದ್ರು. ಅವ್ರ ಕಡೆ ಇದಕ್ಕೆ ಸುಹಾಸ್ ಶೆಟ್ಟಿ ಏನೋ ಅವರು ಸುಫಾರಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಒಳಗಡೆ ಅಂದರೆ ತಪ್ಪು ಸರ್. ಯಾರೇ ಸತ್ರು ಸರ್, ಎಲ್ಲ ಮಕ್ಕಳೇನೆ, ಎಲ್ಲ ಜೋಡಿ ಚಿಕ್ಕ ಹುಡ್ರೆ ಸತ್ತಿರೋದು, ಬಡವ್ರ ಮಕ್ಕಳು ಸತ್ತಿರೋದು, ದೊಡ್ಡವ್ರ ಮಕ್ಕಳು ಯಾರೂ ಸತ್ತಿಲ್ಲ, ಆರಾಮಾಗಿದ್ದಾರೆ, ರಾಜಕೀಯ ಮಾಡ್ಕೊಂಡಿದ್ದಾರೆ. ನೋಡಿ ಹಿಂದೂ ಬಂದು ಅಂದ್ಕೊಂಡು ಪಾಪ ಸುಹಾಸ್ ಶೆಟ್ಟಿ ಸತ್ತೋದ, ಯಾರು ಬರ್ತಾರೆ? ಅವ್ರ ಅಪ್ಪ ಅಮ್ಮಂಗೆ ಮಿನಿಸ್ಟ್ರಿಗಳಲ್ಲಿ ಯಾರು ಬರ್ತಾರೆ? 2 ದಿನ ಹೋಗ್ತಾರೆ, ಮಾತಾಡ್ತಾರೆ ಅಷ್ಟೇ, ಮುಗೀತಾ. ಇನ್ನು ಅವ್ನ ಮನೆ ಕರ್ಮ ಅವನೇ ನೋಡ್ಬೇಕು ಸಾಯೋ ತನಕ. ಏನಂತೀರಾ? ಅಷ್ಟೇ ಸರ್, ತಪ್ಪು ಸರ್. ಅದು ಯಾರ್ಯಾರು ತಪ್ಪು ಮಾಡೋದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕಾಗದು ಅಷ್ಟೇ. ಈ ಥರ ಪಬ್ಲಿಕ್ ಸರ್, ಗೃಹ ಸಚಿವರು ಒಂದು ಮಂಗಳೂರಲ್ಲಿ ಒಂದು ಸಭೆ ನಡೆಸ್ತಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಆದ ನಂತರ ಮುಸ್ಲಿಂ ಮುಖಂಡರ ಜೊತೆ ಒಂದು ಸಭೆ ನಡೆಸ್ತಾರೆ. ಅಲ್ಲಿ ಮುಸ್ಲಿಂ ಮುಖಂಡರು ಗೃಹ ಸಚಿವರಿಗೆ ಒಂದು ಬೆದರಿಕೆ ಹಾಕ್ತಾರೆ. ಯಾವನೋ ಒಬ್ಬ ಕಾಂಗ್ರೆಸ್ಸಿಗ ಸುಹಾಸ್ ಶೆಟ್ಟಿ ಮನೆಗೆ ಭೇಟಿ ಕೊಟ್ಟರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ಸರ್ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಗೊತ್ತಿಲ್ಲ ಸರ್. ಅಂದರೆ ಸರ್ಕಾರ ಒಂದು ಸಮುದಾಯಕ್ಕೆ ಅಷ್ಟೇ ಸೀಮಿತ ಇದೆಯಾ ಅಂತ ಸರ್? ಸಮುದಾಯಕ್ಕೆ ಅಂದಾಗ ಏನು ನೋಡಿ, ಈಗ ಕಾಂಗ್ರೆಸ್ ಅವ್ರು ಬಂದರೆ ಅವ್ರು ಒಂದು ರೀತಿಲಿ ಇರ್ತಾರೆ, BJP ಅವ್ರು ಒಂದು ರೀತಿಲಿ ಇರ್ತಾರೆ. ಬಟ್ ಯಾರೇ ಆದರೂ ಒಂದು ಜನಪರ ಇರಬೇಕು ಸರ್, ಅಷ್ಟೇ. ಈಗ ವೋಟ್ ಬ್ಯಾಂಕಿಗೋಸ್ಕರ ಅವ್ರು ಮುಸ್ಲಿಂ ಬೆಳೆಸಿದ್ರು ಅಂತಾರೆ. ಇವ್ರು ನೋಡಿ ಈಗ BJP ಅಂತ ಅದೇ ಕುಂದಾಪುರ ಆ ಕಡೆ ಅವ್ರು ಬಂದು ಹಿಜಾಬು, ಲಾಸ್ಟು BJP ಗೌರ್ಮೆಂಟ್ ಹಿಜಾಬ್ ಗಲಾಟೆ ಆಯಿತು. ಇನ್ನು ಹಲಾಲು ಜಡ್ಕ ಅವೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. 4-5 ಜಡ್ ಗೊತ್ತಿರಲಿಲ್ಲ. ಈಗ ಒಂದೊಂದಾಗಿ ಶುರು ಆಗುತ್ತೆ, ಅದು ಏನಂತ ಹೇಳೋಂಗಿಲ್ಲ. ಬಟ್ ಅದ್ರ ಬಗ್ಗೆ ಏನು ಅಷ್ಟು ಇದಿಲ್ಲ ಸರ್. ಎಲ್ಲ ರಾಶಿ ಕೂತಂತ್ರನೇ ಸರ್, ಎಲ್ಲ ಅಷ್ಟೇ. ಯಡಿಯೂರಪ್ಪ ಬಂದರು ಅದೇನೆ, ಸಿದ್ದರಾಮಯ್ಯ ಬಂದರು ಅದೇನೆ. ಇರೋದ್ರಲ್ಲಿ ಅಷ್ಟೇ ಬಡವ್ರು 4 ಜನ ಏನು ಒಳ್ಳೇದಾಗುತ್ತೆ ಅಷ್ಟೇ. ಏನು ಸರ್, ಅಷ್ಟೇ, ಬೇರೆ ಏನೂ ಇಲ್ಲ ಸರ್. ಇವಾಗ ಭಾರತ ಪಾಕಿಸ್ತಾನ ನಡುವೆ ಒಂದು ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ತಾವೇನು ಹೇಳ್ತೀರಿ ಸರ್? ಯುದ್ಧ ಆಗಬೇಕು ಬೇಡವಾ? ಯುದ್ಧ ಆದರೆ ಅದರಲ್ಲಿ ಭಾರತ ಮೇಲುಗೈ ಸಾಧಿಸ್ಬೋದಾ ಏನು? ಅಲ್ಲ ಸರ್, ಇವಾಗ ಯುದ್ಧ ಆಗಿದೆ ಅಲ್ವಾ? ಆಗಿದೆ ಅಂತಂದಮೇಲೆ ಇವಾಗ 26 ಜನ ಪಾಕಿಸ್ತಾನದವ್ರನ್ನ ಹೊಡೆದು ಬಿಟ್ಟಿದ್ರೆ ಇಂಡಿಯಾದವರು ಬಿಟ್ಬಿಟ್ಟಿರ್ತಾ ಇದ್ರಾ? ಹೇಳಿ, ನೀವೇ ಉತ್ತರ ಹೇಳಿ ಅದಕ್ಕೆ. ಅಲ್ಲ, ಅವ್ರು ಬಿಡಲ್ಲ. ಮತ್ತು ನಾವು ಹೆಂಗೆ ಬಿಡೋಣ ಹೇಳಿ? ಅಲ್ಲ, ಯುದ್ಧ ಆದರೆ ಅದರಲ್ಲಿ ಭಾರತ ಮೇಲುಗೈ ಸಾಧಿಸ್ಬೋದಾ ನಿಮ್ಮ ಪ್ರಕಾರ? 100% ನಮ್ಮದೇ ಅಲ್ವಾ? ನಾವೇ ಸಾಧಿಸೋಕ್ಕಾಗೋದು. ಅವ್ರು ಅರ್ಥ ಮಾಡ್ಕೊಬೇಕು. ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಮು ಎಲ್ಲರೂ ಅಣ್ಣ ತಮ್ಮದಿರ ಥರ ಇದ್ದೀವಿ. ಆ ಕಡೆ ಎಲ್ಲ ಈ ಥರ ಮಾಡಿದ್ರೆ ತಪ್ಪಾಗುತ್ತಲ್ವ? ಆದರೆ ಅಲ್ಲಿ ಕೊಂದಿರೋದು ಕೂಡ ಧರ್ಮ ಕೇಳಿನೇ ಕೊಂದಿರೋದು. ಹೌದು, ಧರ್ಮದ ಬಗ್ಗೆ ಇಲ್ಲಿ ಧರ್ಮ ಎಲ್ಲ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಧರ್ಮ ಜಾತಿ ಭೇದ ಭಾವ ಯಾವುದೂ ಇಲ್ಲ ಅಲ್ವಾ? ಹಂಗಂತಂದಮೇಲೆ ಅವರು ಜಾತಿ ಭೇದ ಭಾವ ಮಾಡಿದ್ಮೇಲೆ ನಾವು ಬಿಡೋಕ್ಕಾಗುತ್ತಾ ಹೇಳಿ? ನಮಗೂ ಹೌದು, ತೀರಿಸಲೇಬೇಕಾಗುತ್ತೆ, ಪ್ರತೀಕಾರ ತೀರಿಸಲೇಬೇಕಾಗುತ್ತೆ. ಪಾಕಿಸ್ತಾನ ಅವ್ರನ್ನ ದಾರಿಗೆ ತರಲೇಬೇಕಾಗುತ್ತೆ. ಸರ್, 2 ದಿನದ ಹಿಂದೆ ಮಂಗಳೂರಲ್ಲೊಂದು ಹತ್ಯೆ ಆಗುತ್ತೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರದು. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಅನ್ನೋದು ಒಂದು ಸ್ವಲ್ಪ ಕುಂಠಿತ ಆಗಿದೆ. ಅದನ್ನೇ ಅಲ್ವಾ ಸರ್ ಹೇಳಿದ್ದು? ಕಾನೂನು ವ್ಯವಸ್ಥೆ ಮತ್ತು ನಮ್ಮ ಇದು ವ್ಯವಸ್ಥೆ ಕರೆಕ್ಟಾಗಿದ್ದಿದ್ರೆ ನಾವೇ ರಾಜಕೀಯ ವ್ಯವಸ್ಥೆ ಕರೆಕ್ಟಾಗಿರ್ತಾಯಿದ್ರೆ ನಾವು ಯಾಕೆ ಈ ಥರ ಇರಬೇಕಾಗಿತ್ತು? ಸ್ವಲ್ಪ ಅದು ಇದಕ್ಕೆ ತೊಗೊಂಬರ್ಬೇಕು, ಅವರು ದಾರಿಗೆ ತೊಗೊಂಬರ್ಬೇಕು. ಯಾವುದೋ ಹಳೆ ಪ್ರತೀಕಾರ ಅಂತಾರೆ, ಅದು ನಮಗೆ ಗೊತ್ತಿಲ್ಲ, ನೋಡ್ಬೇಕು ಏನಾಗುತ್ತೆ ಅಂತದ್ದು. ಇವಾಗ ಹತ್ಯೆ ಆದ ನಂತರ ಸರ್ ರಾಜ್ಯದ ಗೃಹ ಸಚಿವರು ಮಂಗಳೂರಲ್ಲಿ ಒಂದು ಸಭೆ ನಡೆಸ್ತಾರೆ.
ಜನಪ್ರತಿನಿಧಿಗಳ ಜೊತೆ ಸಭೆ ನಡೆಸೋ ಬದಲು ಮುಸ್ಲಿಂ ಮುಖಂಡರ ಜೊತೆ ಒಂದು ಸಭೆ ನಡೆಸ್ತಾರೆ. ಅಲ್ಲಿ ಆ ಸಭೆಯಲ್ಲಿ ಮುಸ್ಲಿಂ ಮುಖಂಡರೆಲ್ಲ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಧಮಕಿ ಹಾಕ್ತಾರೆ. ಯಾವೊಬ್ಬ ಕಾಂಗ್ರೆಸ್ಸಿಗನು ಕೂಡ ಸುಹಾಸ್ ಶೆಟ್ಟಿ ಮನೆಗೆ ಭೇಟಿ ಕೊಡಬಾರ್ದು, ಭೇಟಿ ಕೊಟ್ಟರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತೇಳಿ. ಈ ಒಂದು ಸರ್ಕಾರ ಒಂದು ಸಮುದಾಯಕ್ಕೆ ಸೀಮಿತವಾಗಿದೆ ಅಂತ ಸರ್ ಅದನ್ನೇ ಹೇಳ್ತಾ ಇರೋದು. ರಾಜಕೀಯದಿಂದನೇ ಅದಕ್ಕೆ ಹೇಳ್ತಾ ಇರೋದು, ಬೇರೆ ಇನ್ನೇನಿಲ್ಲ. ಎಲ್ಲ ಒಟ್ಟಿಗೆ ಇದ್ದಾರೆ, ಎಲ್ಲ ಒಟ್ಟಿಗೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಟ್ಟಿಗೆ ಇದ್ದಾರೆ. ಆದರೆ ರಾಜಕೀಯದಿಂದ ಹಾಳಾಗ್ತಾಯಿದೆ, ಬೇರೆ ಇನ್ನೇನಿಲ್ಲ. ರಾಜ್ಯದ ಒಂದು ಕಾನೂನು ವ್ಯವಸ್ಥೆ, ಈ ಕರ್ನಾಟಕದ ಕಾನೂನು ವ್ಯವಸ್ಥೆ ಬಗ್ಗೆ ತಾವೇನು ಹೇಳ್ತೀರಿ ಸರ್? ತಾವೊಬ್ಬ ಕನ್ನಡಿಗ. ವ್ಯವಸ್ಥೆ ಆಗಿಲ್ಲಿ ಎಲ್ಲ ತದ್ವಾರ ಮಾಡಾಕ್ಬಿಟ್ಟಾರೆ ಸರ್. ಎಲ್ಲ ಫ್ರೀ ಕೊಟ್ಟು ಎಲ್ಲ ಪ್ರತಿಯೊಂದು ಮಾಡಿ ಜನಗಳಿಗೆಲ್ಲ ಜಾಸ್ತಿ ಇದು ಮಾಡಿಬಿಟ್ಟಿದ್ದಾರೆ. ಏನು ಪ್ರಯೋಜನ ಇಲ್ಲ. ಒಂದು ರೋಡುಗಳು ಸರಿ ಇಲ್ಲ, ಯಾವುದೂ ಇಲ್ಲ, ಯಾವುದೂ ಮಾಡ್ತಾಯಿಲ್ಲ, ಏನೂ ಇಲ್ಲ. ಸುಮ್ಮನೆ ಎಲ್ಲ ಬೇರಿಕೆಗಳು ಹಾಕಿ ಎಲ್ಲ ಅದ್ರ ದುಡ್ಡು. ಹೆಂಗಸ್ರಿಗೆ ದುಡ್ಡು ಕೊಡ್ತಾವ್ರೆ, ಗಂಡಸ್ರ ಹತ್ರ ಕಿತ್ಕೊಂತ. ಬಸ್ ಫ್ರೀ ಕೊಟ್ಟಿರೋದ್ರಿಂದ ತಮಗೇನಾದರೂ ಪೆಟ್ಟು ಬಿದ್ದಿದೆ? ಇಲ್ಲ ಸರ್, ನಮಗೂ ಪೆಟ್ಟು ಬಿದ್ದಿದೆ. ಆದರೆ ಅದು ಸುಮ್ಮನೆ ಫ್ರೀ ಬಿಟ್ಟರೆ ಬದಲು ಅವ್ರಿಗೆ ಇವ್ರಿಗೆ ದಾನ ಮಾಡಿದರೆ ಎಷ್ಟೋ ಬೆಸ್ಟ್ ಆಗಿರ್ತದೆ. ಈಗ ದುಡ್ಡು ಕೊಡೋದ್ರೆ ಹೆಂಗಿದ್ರು ಕೊಟ್ಟೇ ಹೋಯ್ತಾನೆ, ಕೊಡಿದಿರ ಅಂತೇನು ಹೋಗಲ್ಲ. ಅವ್ನು ಕೊಟ್ಟೋಗೋರು ಅಂದ್ಮೇಲೆ ಅದನ್ನು ಫ್ರೀ ಏನಕ್ಕೆ ಬೇಕಾಯಿತು? ಅಂಥವ್ರಿಗೆ ಏನಕ್ಕೆ ಕಣ್ಣಿಲ್ದವ್ರಿಗೆ ಕಣ್ಣು ಕೊಡೋದು, ಇಲ್ಲ ಕೈದರೋದು, ಆರೋಗ್ಯಕ್ಕೆ ಏನೋ ಅದನ್ನು ಅನುಕೂಲ ಮಾಡಿದ್ರೆ ಏನೋ ಒಂದು ಓದ್ಬೋದು. ಅದು ಫ್ರೀ ಬಿಟ್ಟರೆ ಫ್ರೀ ಸರಿ ಇಲ್ಲ ಸರ್. ಅದು ಎಷ್ಟು ಕೋಟಿಗಳು ಕಟ್ಲೆ ಹೋಗ್ತಾಯಿದೆ ದುಡ್ಡು. ಅದು ಜನಗಳು 20 ರೂಪಾಯಿ ಕೊಡೋನು ಹೋಗ್ತಾರೆ, 80 ರೂಪಾಯಿ ಕೊಡೋನು ಹೋಗ್ತಾರೆ, ಬರ್ತಾನೆ, ಮಾಡ್ತಾರೆ. ಏನಕ್ಕೆ ಸುಮ್ಮನೆ ಫ್ರೀ ಹೇಳಿರೋದು? ಫ್ರೀ ಬೇಕಾಗಿಲ್ಲ. ಅಂದರೆ ಅಧಿಕಾರ ಹಿಡಿಯೋಕ್ಕೋಸ್ಕರ ಒಂದು ಫ್ರೀ ಘೋಷಣೆ ಮಾಡಿದ್ದಾರೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.